ಏದೇನ್ ತೋಟದಲ್ಲಿ ಪರಿಸ್ಥಿತಿಯನ್ನು ಶಿಲುಬೆ ರಿವರ್ಸ್ ಮಾಡಿದೆ. ಏದೇನು ತೋಟದಲ್ಲಿ ನಡೆದಿದ್ದನ್ನು ದೇವರು ಪೂರ್ತಿಯಾಗಿ ರಿವರ್ಸ್ ಮಾಡಿದ್ದಾನೆ. ರೋಮ 5:19. ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಅನೇಕರು ಹೇಗೆ ಪಾಪಿಗಳಾದರು, ಹಾಗೆ ಒಬ್ಬನ ವಿಧೇಯತ್ವದಿಂದ ಅನೇಕರು ನೀತಿವಂತರಾಗುವರು. ಗಾಡ್ ರಿವರ್ಸ್. ಮಾನವನು ಪಾಪವನ್ನು ಮಾಡಿ ದೇವರು ಕೊಟ್ಟಂತ ಮಹಿಮೆಯನ್ನು ಹೊಂದದೆ ಹೋದನು. ನೋಡು, ಈ ದಿನದಂತೆ ನೀನು ಪಾಪಕ್ಕೆ ಹುಟ್ಟಿದ್ದಿ, ಇನ್ನು ಎಲ್ಲರೂ ಹೀಗೆ ಇರುತ್ತಾರೆ. ಗಾಡ್ ರಿವರ್ಸ್ಡ್ ಸಿಚುವೇಶನ್ that occurred in the Garden of Eden. ಏದೇನು ತೋಟದಲ್ಲಿ ನಡೆದಂತ ಪರಿಸ್ಥಿತಿಯನ್ನು ಆತನು ಪೂರ್ತಿಯಾಗಿ ಬದಲಾಯಿಸಿಬಿಟ್ಟನು. ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಅನೇಕರು ಹೇಗೆ ಪಾಪಿಗಳಾದರೋ, ಹಾಗೆ ಒಬ್ಬ ವಿಧೇಯತ್ವದಿಂದ ಅನೇಕರು ನೀತಿವಂತರಾದರು. ಈ ದಿನ ನಿನಗೆ ಅನೇಕ ಬಲಹೀನತೆ ಇರ್ಬೋದಾದ್ರೆ ಎಲ್ಲರೂ ಹೇಳಿ ನಾವು ನೀತಿವಂತರು, ನಾನು ಪಾಪಿ ಅಂತ ದೊಡ್ಡ ಹೇಳ್ಕೊಳ್ತಾರೆ. ಕರೆಕ್ಟೇ, ನೀನು ಪಾಪಿಯೇ. ಒಂದು ಸಮಯದಲ್ಲಿ ನೀನು ಪಾಪಿಯೇ. ಪಾಪದಲ್ಲಿ ಹುಟ್ಟಿದ್ದೇವೆ, ಪಾಪದಲ್ಲಿ ಬೆಳೆದಿದ್ದೇವೆ. ಯಾವಾಗಾದ್ರೂ ಯೇಸುವನ್ನು ತಿಳಿದುಕೊಂಡಿದ್ಯೋ, ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಿನ್ನ ನೀತಿಯಿಂದ ಹಾಗೆ ಇದ್ದಿ. ಇಲ್ಲ ಸರ್, ನಾನು ಬಿದ್ದೋಗಿದ್ದೇನೆ. ನೀತಿವಂತನು 7 ಸಾರಿ ಬಿದ್ದೋದರು ಅಂದ್ರೆ ನಿಂತ್ಕೊಂಡು ಬಿದ್ದೋದ್ರು ನೀತಿವಂತನ. ಯಾಕೆ? ಅವನು ಬಿದ್ದ ನಂತರ ಮತ್ತೆ ಏಳುತ್ತಾನೆ. ಆದ್ರಿಂದ ಅದೇ ಪಾಪಿಗೆ ನೀತಿ ಮಾರ್ಗವು ತಿಳಿದ್ರೆ ಅಲ್ವಾ, ಪಾಪದಲ್ಲೇ ಆ ಕೊಚ್ಚೆಯಲ್ಲೇ ಮಲ್ಕೊಳ್ತಾನೆ. ಆದ್ರಿಂದ ಆತನು ನೀತಿಯಲ್ಲಿ ನಿಲ್ಲುವುದು ಅಸಂಭವ. Sin entered into the Garden of Eden. The surrender began in the Garden of Gethsemane and the redemption was completed on the cross. ಅಂದ್ರೆ ಏನು? ಏದೇನು ತೋಟದಲ್ಲಿ ಪಾಪವು ಪ್ರವೇಶಿಸಿದೆ, ಗೆತ್ಸೆಮನೆಯಲ್ಲಿ ಯೇಸು ಪ್ರಭುವರು ಸಮರ್ಪಿಸಿಕೊಂಡಿದ್ದಾರೆ. ಶಿಲುಬೆಯಲ್ಲಿ ನಮ್ಮ ಬಿಡುಗಡೆ ಪರಿಪೂರ್ಣವಾಯಿತು.